ಎಲ್ರಿಗೂ ದೇವ್ರ ನಮ್ಮದಲ್ಲಿ ವಂದನೆಗಳು. ಎಸ್, ನೀನು ದೇವ್ರ ಹತ್ರ ಆರಾಧನೆ ಮಾಡೋಂಥ ಸಮಯದಲ್ಲಿ ಭಾನುವಾರ ಮತ್ತು ಸಾಯಂಕಾಲ ಫ್ಯಾಮಿಲಿ ಪ್ರೇಯರ್ ಕೂತ್ಕೊಂಡಾಗ ಆ ಟೈಮಲ್ಲಿ ಮಾತ್ರ ಆರಾಧನೆ, ಮಿಕ್ಕಿದ ಟೈಮಲ್ಲಿ ದೇವರಿಗೆ ಸಮಯ ಕೊಡ್ತಿರಲ್ವೇನೋ? ನೋಡು, ಎಲ್ಲ ಟೈಮಲ್ಲೂ ಕೂಡ ದೇವ್ರನ್ನ ಆರಿಸ್ಬೋದು. ನೀನು ಕೆಲಸ ಮಾಡ್ತಿರ್ಬೇಕಾದ್ರು ದೇವ್ರನ್ನೇ ನೆನೆಸ್ಕೊಂಡು, ದೇವ್ರ ಬಗ್ಗೆನೇ ಮಾತಾಡಿಕೊಂಡು, ದೇವ್ರ ಹತ್ರ ಮಾತಾಡಿಕೊಂಡೆ ಕೆಲಸ ಮಾಡ್ಬೋದು. ಹಲ್ಲೆಲೂಯ. ಎಲ್ಲ ವೇಳೆಯಲ್ಲೂ ಕೂಡ ಆತನ್ನೇ ನೆನೆಸ್ತಾ ಕೆಲಸ ಮಾಡ್ತಾನೆ ಆತನ ಜೊತೆ ಮಾತಾಡ್ತಾ ಅದನ್ನು ನೆನೆಸ್ಕೊಂಡು ನಾವು ಟ್ರಾವೆಲ್ ಮಾಡಬೇಕಾದ್ರು, ಸೊ ಎಲ್ಲ ಟೈಮಲ್ಲೂ ವಾಶ್ರೂಮಲ್ಲಿ ಇರಬೇಕಾದ್ರು, ಸೊ ಎಲ್ಲ ಟೈಮಲ್ಲೂ ನಾನು ವಾಶ್ರೂಮಲ್ಲಿ ಇರ್ಬೇಕಾದ್ರೆ ದೇವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ದೇವ್ರ ಹತ್ರ ಮಾತಾಡ್ತೇನೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ದೇವ್ರ ಹತ್ರ ನಾನು ಮಾತಾಡ್ತೇನೆ. ಹಲ್ಲೆಲೂಯ. ಸೊ ದೇವ್ರ ಹತ್ರ ಎಲ್ಲ ಟೈಮಲ್ಲೂ ಮಾತಾಡ್ತಾಯಿದ್ರೆ ದೇವ್ರು ಹೊಸ ಹೊಸ ವಿಷಯಗಳನ್ನ ದೇವ್ರು ಹೇಳ್ತಾ ಇರ್ತಾರೆ. ಪರಿಶುದ್ಧ ಆತ್ಮ ದೇವ್ರು ನಿನ್ನ ಹತ್ರ ಮಾತಾಡ್ತಾರೆ. ನೀನು ಇನ್ನೂ ಪವಿತ್ರವಾಗಿ ಬದುಕ್ತಾ ಇರ್ತೀಯ, ಇನ್ನೂ ಪರಿಶುದ್ಧ ಬದುಕ್ತಾ ಇರ್ತೀಯ. ಹಲ್ಲೆಲೂಯ. ಸೊ ದೇವ್ರಿಗಿಂತಲೂ ಮುಖ್ಯವಾದದ್ದು ಭೂಮಿ ಮೇಲೆ ಇನ್ನೇನಿದೆ? ಆತನ ಜೊತೆಲೇ ಹೆಚ್ಚಾಗಿ ಮಾತಾಡಬೇಕಿರೋದು. ಫ್ರೀ ಸಿಕ್ಕಿರೋ ಆತನ ಹತ್ರ ಮಾತಾಡಬೇಕು. ಆತನ ಹತ್ರ ಹೊಸ ವಿಷಯಗಳನ್ನ ತಿಳ್ಕೊತಾ ಇರಬೇಕು. ಮತ್ತು ನಮ್ಮ ವಿಜ್ಞಾಪನೆಗಳು ದೇವ್ರಿಗೆ ಹೇಳ್ತಾ ಇರಬೇಕು. ಮತ್ತು ದೇವ್ರ ಹತ್ರ ಆ ಸಂಭಾಷಣೆ ಹಂಗೆ ನಡೆಸ್ತಾನೆ ಇರಬೇಕು, ಗ್ಯಾಪ್ ಕೊಡಬಾರ್ದು. ಮನುಷ್ಯರಿಗೆ ಸಮಯನ ಕೊಡೋದಕ್ಕಿಂತ, ಮನುಷ್ಯ ಹತ್ರ ಹೆಚ್ಚಾಗಿ ಮಾತಾಡೋದಕ್ಕಿಂತ ದೇವ್ರ ಹತ್ರ ಹೆಚ್ಚಾಗಿ ಮಾತಾಡಬೇಕು. ಹಲ್ಲೆಲೂಯ. ದೇವರು ಮನುಷ್ಯರು ಅವೈಲೇಬಲ್ ಇರೋ, ಮನುಷ್ಯರ ಹತ್ರ ಮಾತಾಡಿದ್ರೆ ವೇಸ್ಟು. ಯಾವಾಗೂ ನಿನ್ನ ಹತ್ರ ಮಾತಾಡ್ಲಿಕ್ಕೆ ದೇವ್ರು ರೆಡಿ ಇರ್ತಾರೆ. ಪ್ರಿಯ ಮಗನೇ, ಮಗಳೇ, ಯಾವಾಗಲೂ ದೇವ್ರು ಅವೈಲೇಬಲ್ ಆಗಿರ್ತಾರೆ. ನನ್ನ ಮಗನು ನನ್ನ ಹತ್ರ ಮಾತಾಡಲಿಕ್ಕೆ ಯಾವಾಗ ಇಷ್ಟಪಟ್ಟು ಕೂತ್ಕೊತಾರೆ. ಸೊ ಎಲ್ಲ ವೇಳೆಯಲ್ಲೂ ಮಾತಾಡ್ಬೋದು. ಪ್ರೇಯರ್ ಕೂತ್ಕೊಂಡಾಗೆಲ್ಲ, ಸೊ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಎಲ್ಲ ಟೈಮಲ್ಲಿ ನೀನು ದೇವ್ರ ಹತ್ರ ಮಾತಾಡ್ಬೋದು. ಆ ಥರ ನೀನು ದೇವ್ರ ಹತ್ರ ಮಾತಾಡ್ತೀರ, ದೇವ್ರನ್ನ ಹುಚ್ಚರ ಥರ ಹುಡುಕ್ತಾ ಇದೆಯಾ ಅಂತಾರೆ. ದೇವ್ರನ್ನ ಹುಚ್ಚಿ ಥರ ಪ್ರೀತಿ ಮಾಡ್ತಾ ಇದೆಯಾ ಅಂತ ಅರ್ಥ. ಹಲ್ಲೆಲೂಯ. ಆ ಥರ ನೀವು ದೇವ್ರನ್ನ ಎಲ್ಲ ಟೈಮಲ್ಲೂ ದೇವ್ರ ಹತ್ರ ಮಾತಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರ ಅರ್ಥ. ಅಂದರೆ ಹೆಚ್ಚಾಗಿ ದೇವ್ರನ್ನೇ ಎಲ್ಲ ಟೈಮಲ್ಲೂ ಕೂಡ ಇಷ್ಟಪಡ್ತಿದ್ದೀರ, ಹುಡುಕ್ತಾ ಇದ್ದೀರ ಅಂತ ಅರ್ಥ. ಸೊ ದೇವ್ರನ್ನ ಜ್ಞಾನಪಡಿಸ್ತಾ ಇದ್ದೀರ ಅಂತ ಅರ್ಥ. ಸೊ ಬರೀ ದೇವ್ರ ಮಗಳೇ, ಆ ಥರದ್ದು ಇರೋದ್ರ ಹೆಚ್ಚಾಗಿ ಮಾತಾಡು. ಮಿನಿಟ್ ಬೈ ಮಿನಿಟ್ ದೇವ್ರಿಗೋಸ್ಕರ ಪರಿಶುದ್ಧ ಬದುಕು. ಕ್ಷಣದಿಂದ ಸೆಕೆಂಡ್ ಬೈ ಸೆಕೆಂಡ್ ದೇವ್ರಿಗೋಸ್ಕರ ಪರಿಶುದ್ಧವಾಗಿ ಬದುಕು. ಅದು ದೇವರು ಇಷ್ಟಪಡುವಂಥ ಜೀವಿತ. ಹಲ್ಲೆಲೂಯ. ನಿನ್ನ ದೇವರು ಪರಿಶುದ್ಧನಾಗಿರೋ ಕಾರಣದಿಂದ ನೀನು ಕೂಡ ಪರಿಶುದ್ಧರಾಗಿ ಬದುಕು. ಹಲ್ಲೆಲೂಯ.